ಈ ಇನ್ಸ್ಟೋರು DH ಮತ್ತೆ ಯಾರು ಎಕ್ಸ್ಪರ್ಟೈಸ್ ಇದೆ ಮತ್ತೆ ಈ CHCಗಳು ಮತ್ತೆ PHCಗಳು ಇವಕ್ಕೆಲ್ಲ ಡಾಕ್ಟರ್ಸ್ ಅಲ್ಲಿ ಹೆಡ್ ಇದ್ದಾರಲ್ಲ ಒಂದು ಮೀಟಿಂಗ್ ಮಾಡಿ ನೀವು ಒಂದು ಮೀಟಿಂಗ್ ಮಾಡಿ ವಾಟ್ ಸಾರ್ಟ್ ಆಫ್ ಪ್ರಾಬ್ಲಮ್ಸ್ ತಗೊಂಡು ಪೇಷಂಟ್ಸ್ಗಳು ಬರ್ತಾರೆ ಈಗೆಲ್ಲ ಹೊಸ ಹೊಸ ಕಾಯಿಲೆಗಳು ಬಂದ್ಬಿಡ್ತವೆ ಅದು ಗೊತ್ತಾಗೋದೇ ಇಲ್ಲ ಅವರಿಂದ ಒಂದು ಮೀಟಿಂಗ್ ಮಾಡಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಆ ಮೀಟಿಂಗ್ ನಲ್ಲಿ ಅವರೆಲ್ಲ ಏನೆಲ್ಲ ಸಲಹೆಗಳು ಕೊಡ್ತಾರೆ ಒಂದು ರಿಪೋರ್ಟ್ ಅನ್ನು ನೀವು ಕೊಟ್ರೆ ಈಗ ನಮ್ಮ ಬಾಲಕೃಷ್ಣ ಅವರು ಹೇಳಿದಂಗೆ ಅದು ಏನು ಪ್ರಿವೆನ್ಷನ್ಗೆ ನಾವು ಏನೆಲ್ಲ ಕ್ರಮ ತಗೋಬಹುದು ಈಗೆಲ್ಲ ನಾವು ಅವರು ಸಾವನ್ನಪ್ಪಿದ ಮೇಲೆ ನಾವು ಕಣ್ತೆರೆದು ನೋಡೋದಕ್ಕೆ ಬದಲಾಗಿದೆ ಮೊದಲೇ ಪ್ರಿವೆನ್ಷನ್ಗೆ ಈ ರೀತಿ ಯಾವ ಏಜ್ ಗ್ರೂಪ್ ಈಗ ನನಗೆ ಕೊಟ್ಟರು ಸ್ಟೇಟ್ಮೆಂಟ್ ಅಲ್ಲಿ ನೋಡಿದೆ ಇಬ್ಬರು ಬಿಟ್ರೆ 68 to 70 ಇರೋ ಒಂದು 2-3 ಜನ ಬಿಟ್ರೆ ಎಲ್ಲ ಬಿಲೋ 50 ಅವರೇ ಸತ್ತಿರೋದು ಈಗ ನಿಮ್ಮಲ್ಲಿ ನೀವು ಕೊಟ್ಟೋದ್ರಲ್ಲಿ ಒಂದು 3 ಜನ ಇದ್ದಾರೆ 3 ಜನ 58 ಇಯರ್ಸ್ ಒಬ್ಬಿದ್ದಾರೆ 71 ಒಬ್ಬಿದ್ದಾರೆ ಇನ್ನೊಬ್ಬ 58 ಯಾರೋ ಒಬ್ಬರಿದ್ದಾರೆ ಒಂದು ಏಜ್ಡ್ ಪರ್ಸನ್ಸ್ ಒಂದು 2-3 ಜನ ಬಿಟ್ರೆ ಎಲ್ಲ ಬಿಲೋ 40-50 ಇವರೇ ಇದ್ದಾರೆ ಸೊ ಹೀಗಾಗಿ ಏನು ವಾಟ್ ಮೇ ಬಿ ದಿ ರೀಸನ್ ಎಕ್ಸಾಕ್ಟ್ ರೀಸನ್ ಫಾರ್ ಸಚ್ ಇದು ಅಂತ ಹೇಳಿ ಅದಕ್ಕೆ ಪ್ರಿವೆನ್ಷನ್ ಏನಾದ್ರು ಅವಕಾಶ ಇದೆಯಾ ಅಂತ ಹೇಳಿ ಒಂದು ಇವರು ನಿಮ್ಸ್ನವರು ಇವರೆಲ್ಲ ಸೇರ್ಕೊಂಡು ಎಕ್ಸ್ಪರ್ಟ್ಸ್ ನೀವೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಈ ತರ ಯಾವ ರೀತಿ ಡೆತ್ಸ್ ಆಗ್ತಿದ್ದಾವೆ ಡೆತ್ಸ್ ಏನ್ ರೋಗ ಈಗ ರೋಗ ನಿಖರವಾಗಿ ಹೇಳ್ಬೇಕು ಅಂದ್ರೆ ಪೋಸ್ಟ್ ಮಾರ್ಟಮ್ ಆದ್ರೆ ಹೇಳ್ಬೋದು ಪೋಸ್ಟ್ ಮಾರ್ಟಮ್ ಆಗದೆ ಇದ್ರೆ ಹೇಳಕ್ಕಾಗೋದಿಲ್ಲ ಈಗ ನೀವು ಹೇಳ್ದಂಗೆ ಓರಲ್ ಇದ್ರ ಮೇಲೆ ನೀವು ಏನ್ ಟ್ರೀಟ್ ಮಾಡ್ಬೋದು ಅದು ಅಕ್ಯುರೇಟ್ ಇರೋದಿಲ್ಲ ಏನೋ ಒಂದು ಸ್ವಲ್ಪ ಏನೋ ಈ ರೀತಿ ಇರ್ಬೋದೇನೋ ಅಂತ ಹೇಳಿ ಒಂದು ಊಹೆ ಆಗ್ತದೆ ಅದು ನೋಡೋಣ ಅದು ವಾಟ್ ಬೆಸ್ಟ್ ವಿ ಕ್ಯಾನ್ ಪ್ರಿವೆಂಟ್ ಫರ್ದರ್ ಇದು ಅಂತ ಹೇಳಿ ಆಮೇಲಿಂದ ನಮ್ಮ ಬಾಲಕೃಷ್ಣ ಅವರು ಹೇಳಿದೆ ಟ್ರ್ಯಾಕ್ಟರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದು ಕೂಡ ಇದರಲ್ಲಿ ಹೃದಯಾಘಾತದಲ್ಲಿ ಸತ್ತೋದ ಅಂತ ಹಾಕ್ಬಿಟ್ರೆ ಮೀಡಿಯಾದಲ್ಲಿರೂ ಕೂಡ ಕಷ್ಟ ಆಗ್ತದೆ ಅಂಥವ್ರು ಯಾವ್ದಾದ್ರು ಬಂದಾಗ ಯಾವ ಮೀಡಿಯಾದಲ್ಲಿ ಬಂದಿದೆ ಏನು ಅಂತ ನೀವು ಯಾರು ಇನ್ಫಾರ್ಮೇಶನ್ ಆಫೀಸರೋ ಇನ್ನೊಬ್ರು ಯಾರ ಕಡೆ ಕರೆಸ್ಬೇಕು ಅವ್ರಿಗೆ ಕರೆಸಿ ಪೊಲೀಸ್ ಆಫೀಸರ್ಸ್ ಎಲ್ಲ ಕೂತ್ಕೊಂಡು ಈ ರೀತಿ ತಪ್ಪು ಸುದ್ದಿ ಎಲ್ಲ ಹಾಕ್ಬಾರ್ದಪ್ಪ ಫೇಕ್ ನ್ಯೂಸ್ ಇನ್ನೊಂದ್ಸರಿ ಈ ತರ ಎಲ್ಲ ಹಾಕಿದ್ರೆ ನೋಡಪ್ಪ ಕಾನೂನು ಪ್ರಕಾರ ಕ್ರಮ ತಗೋಬೇಕಾಗ್ತದೆ ಅಂತೇಳಿ ಒಂದ್ಸರಿ ವಾರ್ನ್ ಮಾಡಿ ಅವರಿಗೆ ಹೇಳಿ ಸತ್ಯ ಆಗ್ಲಿ ಅವನು ನಿಜಕ್ಕೋಕ ಹಾರ್ಟ್ ಅಟ್ಯಾಕ್ ಆಗಿ ಇನ್ನೊಂದಾಗಿ ಸತ್ತರ ಧರಿಸೋಕೆ ಬಟ್ ಅಸತ್ಯ ಆಗ್ಬಿಟ್ರೆ ಜನರಲ್ಲಿ ಪ್ಯಾನಿಕ್ ಕ್ರಿಯೇಟ್ ಆಗ್ತದೆ ಅದಕ್ಕೆ ಮೀಡಿಯಾದವರು ಸಹಕಾರ ಕೊಡಬೇಕು ಮತ್ತೆ ನಮ್ಮಲ್ಲೂ ಕೂಡ ಆತರ ಪದೇ ಪದೇ ಯಾರು ಕಲ್ಪ್ರಿಟ್ಸ್ ಇರ್ತಾರೆ ಅವ್ರಿಗೆ ಕರೆಸಿ ಒಂದ್ಸರಿ ವಾರನ್ ಮಾಡಿ ನೀವೆಲ್ಲ ಕಳಿಸ್ಬೇಕು ಇಲ್ಲಾಂದ್ರೆ ಬಹಳ ಹೆಚ್ಚು ಜನರಲ್ಲಿ ಒಂದ್ ರೀತಿ ಪ್ಯಾನಿಕ್ ಆಗ್ತದೆ ಆಮೇಲಿಂದ ಇದು ಕಾಲೇಜ್ ಸ್ಕೂಲ್ಗಳಲ್ಲಿ ಅದು ಒಂದು DDP ಸೇರಿ ಒಂದು ವಾರ್ಫುಟಿಂಗ್ ನಲ್ಲಿ ನೀವು ನೆಕ್ಸ್ಟ್ ವೀಕ್ ಇಂದ ಪ್ರಾರಂಭ ಮಾಡಿ ಅದನ್ನ ಮಾಡಿಸ್ಬೇಕಿಲ್ಲ ಇನ್ನೊಂದು ಮಂತ್ ಒಳಗಡೆ ಮಂತ್ ಅಲ್ಲ 15 days ಒಳಗಡೆ ಎಲ್ಲ ಶಾಲೆಗಳಲ್ಲೂ ಕೂಡ ತಪಾಸಣೆ ಆಗಿದೆ ಹೈಸ್ಕೂಲ್ ಮಕ್ಕಳು ಕವರ್ ಮಾಡಿ ಅದು ಒಂದು ಮಾಡ್ತಕ್ಕಂಥದ್ದು ಆಗ್ಬೇಕು